ಹಾಯ್ ಹಲೋ ಎವ್ರಿವನ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ SBI PO ಇಂಟರ್ವ್ಯೂ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಮೇನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದವ್ರಿಗೆ. ಸೊ ಡೇಟ್ಸ್ ಬಂದು 24 ನವೆಂಬರ್ ಇಂದ 30 ನವೆಂಬರ್ ತನಕ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ನೋಡ್ತಾ ಹೋಗಿ. ಸೊ ನೀವು ಇಂಟರ್ವ್ಯೂ ಕಾಲ್ ಲೆಟರ್ ಒಂದು ಪ್ರಿಂಟ್ ಔಟ್ ತಗೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವೇನ್ ಫಿಲ್ ಮಾಡಿರ್ತೀರಲ್ಲ ಅದನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಎಜುಕೇಶನ್ ಸರ್ಟಿಫಿಕೇಟ್ಸ್, ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಆಗಲಿ, 12th ಗ್ರಾಜುಯೇಷನ್ದು, ಪೋಸ್ಟ್ ಗ್ರಾಜುಯೇಷನ್ದು, ಸೊ ಯಾವ್ಯಾವ ಎಲ್ಲಿ ತನಕ ನಿಮ್ಮ ಎಜುಕೇಶನ್ ಆಗಿದೆ ಅಲ್ಲಿ ತನಕ ಸರ್ಟಿಫಿಕೇಟ್ಸ್ ಮಾರ್ಕ್ಸ್ ಕಾರ್ಡ್ಸ್ ನ ನೀವು ತಗೊಂಡು ಹೋಗ್ಬೇಕು. ಅದಲ್ಲದೆ ಫೋಟೋ ID ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಜೊತೆಗೆ ರೀಸೆಂಟ್ 2 ರಿಂದ 3 ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡು ಹೋಗ್ಬೇಕು. ರೀಸೆಂಟ್ ಫೋಟೋನೇ ತಗೊಂಡೋಗಿ, ಹಳೇದ್ ತಗೊಂಡು ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಇನ್ ಕೇಸ್ ನೀವು ಯಾವ್ದಾದ್ರು ಕ್ಯಾಸ್ಟ್ ಕ್ಯಾಟಗರಿ ಮೆನ್ಷನ್ ಮಾಡಿದ್ರೆ ಸೊ ಅದರ ಸರ್ಟಿಫಿಕೇಟ್ ಸಹ ಬೇಕಾಗುತ್ತೆ. ಅಥವಾ ನೀವೇನಾದ್ರು ಡಿಸೆಬಿಲಿಟಿ ಮೆನ್ಷನ್ ಮಾಡಿದ್ರೆ, ಸೊ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಅಲ್ಲಿ ಏನಾದ್ರು ಮೆನ್ಷನ್ ಮಾಡಿದ್ರೆ ಅದರದ್ದು ಸಹ ನೀವು ಸರ್ಟಿಫಿಕೇಟ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಅದರ ಜೊತೆಗೆ ಡೇಟ್ ಆಫ್ ಬರ್ತ್ ಗೆ ಪ್ರೂಫ್ ಅಂತ ನೀವು 10th ಮಾರ್ಕ್ಸ್ ಕಾರ್ಡ್ ನ ಬೇಕಂದ್ರೆ ಸಬ್ಮಿಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅದಾದ್ಮೇಲೆ ಏನಪ್ಪಾ, ಇಫ್ ಇನ್ ಕೇಸ್ ನೀವೆಲ್ಲರೂ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿನ ನೀವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಹ ತಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಓಕೆ, ವರ್ಕಿಂಗ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಅವಶ್ಯಕತೆ ಇಲ್ಲ. ಸೊ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಥವಾ NOC ಅಂತಾನು ಕೊಡ್ತಾರಪ್ಪ, ಸೊ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಸೊ ಅದನ್ನು ಸಹ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಓನ್ಲಿ ವರ್ಕಿಂಗ್ ಇದ್ರೆ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಅದಾದ್ಮೇಲೆ ಸೊ ಈ ಇಂಟರ್ವ್ಯೂ ಅಲ್ಲಿ ಸ್ಟೇಜಸ್ ಎಷ್ಟಿದೆ ಅಂತ ಬಂದ್ರೆ 3 ಸ್ಟೇಜಸ್ ಇದೆ. ಸೊ ಫಸ್ಟ್ ಬಂದು ಸೈಕೋಮೆಟ್ರಿಕ್ ಟೆಸ್ಟ್, ಸೆಕೆಂಡ್ ಬಂದು ಗ್ರೂಪ್ ಡಿಸ್ಕಷನ್ ಅಂಡ್ ಥರ್ಡ್ ಬಂದು ಪರ್ಸನಲ್ ಇಂಟರ್ವ್ಯೂ. ಸೊ ಸೈಕೋಮೆಟ್ರಿಕ್ ಟೆಸ್ಟ್ ಅಲ್ಲಿ ಏನ್ ಬರುತ್ತಪ್ಪ ಅಂತಂದ್ರೆ, ಸೊ ಬೇಸಿಕಲಿ ಇದು ಒಂದು ಆನ್ಲೈನ್ ಟೆಸ್ಟ್. ಸೊ ಬೇಸಿಕಲಿ ಇದು ಬಂದು ಒಂದು ಆನ್ಲೈನ್ ಟೆಸ್ಟ್. ಸೊ ಅರೌಂಡ್ ಒಂದು 90 ಮಿನಿಟ್ಸ್ ಇರುತ್ತೆ ನಿಮ್ಗೆ. ಓಕೆ, ಆನ್ಲೈನ್ ಟೆಸ್ಟ್ ಇರುತ್ತೆ 90 ಮಿನಿಟ್ಸ್ ಅಂಡ್ ಇದು ಕ್ವಾಲಿಫೈಯಿಂಗ್ ಇರುತ್ತೆ. ಯಾಕೆ ಈ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ? ಬಿಕಾಸ್ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ನ ಚೆಕ್ ಮಾಡಕ್ಕೆ. ಓಕೆ, ಸೊ ಯಾವ ತರ ನೀವು ಸಿಚುವೇಶನ್ ಅಲ್ಲಿ ಒಂದು ಡಿಸಿಷನ್ ತಗೋತೀರಾ, ಅದ್ರ ಜೊತೆಗೆ ಯಾವ ತರ ನೀವು ಪ್ರೆಷರ್ ನ ಹ್ಯಾಂಡಲ್ ಮಾಡ್ತೀರಾ. ಬಿಕಾಸ್ ನಿಮ್ಗೆ ಗೊತ್ತಿದೆ PO ಜಾಬ್, ಸೊ ಅಷ್ಟಿಷ್ಟರಲ್ಲ, ತುಂಬಾ ಪ್ರೆಷರ್ ಇರುತ್ತೆ. ಸೊ ಯಾವ ತರ ನೀವು ಪ್ರೆಷರ್ ನ ಹ್ಯಾಂಡಲ್ ಮಾಡ್ತೀರಾ, ಸೊ ಪ್ರೆಷರ್ ಮ್ಯಾನೇಜ್ಮೆಂಟ್. ಓಕೆ, ಅದಲ್ಲದೆ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಚೆಕ್ ಮಾಡ್ಬೋದು ಅವರು. ಓಕೆ, ಸೊ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಸಹ ಅವರು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ಸಿಚುವೇಶನ್ ತಕ್ಕನಂಗೆ ಕ್ವೆಶನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೆ ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡಬೇಕು. ಸೊ ನಿಮ್ಮ ಆನೆಸ್ಟಿ ಸಹ ಇಲ್ಲಿ ಚೆಕ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್? ಸೊ ಸ್ಟ್ರೈಟ್ ಫಾರ್ವರ್ಡ್ ಆಗಿ, ಯಾವುದೇ ರೀತಿ ಫೇಕ್ ಮಾಡಕ್ ಹೋಗ್ಬೇಡಿ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆ ಸಿಚುವೇಶನ್ ಅಲ್ಲಿ ನೀವ್ ಯಾವ ತರ ರೆಸ್ಪಾನ್ಸ್ ಮಾಡ್ತೀರಾ ಅಂತ ನೀವು ಯೋಚನೆ ಮಾಡಿ ಅದಕ್ಕೆ ತಕ್ಕನಂಗೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ಸೊ ದಿಸ್ ಈಸ್ ಆಲ್ ಅಬೌಟ್ ಸೈಕೋಮೆಟ್ರಿಕ್ ಟೆಸ್ಟ್. ನೆಕ್ಸ್ಟ್ ಗ್ರೂಪ್ ಎಕ್ಸಸೈಸ್ ಅಥವಾ ಗ್ರೂಪ್ ಡಿಸ್ಕಷನ್ ಅಂತ ಕರಿಬಹುದು. ಸೊ ಇದಕ್ಕೆ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಅರೌಂಡ್ ಒಂದು 10 to 15 ಕ್ಯಾಂಡಿಡೇಟ್ಸ್ ನ ಒಂದು ಗ್ರೂಪ್ ಮಾಡ್ತಾರೆ. ಓಕೆ, ಸೊ ಆ ಗ್ರೂಪ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಜನರಲ್ ಟಾಪಿಕ್ ಬಗ್ಗೆ ಡಿಸ್ಕಷನ್ಗೆ ಕೊಡ್ತಾರೆ. ಓಕೆ, ಸೊ ಅದು ಕರೆಂಟ್ ಅಫೇರ್ಸ್ ಮೇಲೆ ಆಗ್ಬೋದು, ಓಕೆನಾ, ಅಥವಾ ಯಾವ್ದಾದ್ರು ಬ್ಯಾಂಕಿಂಗ್ ಅವೇರ್ನೆಸ್, RBI ಮೇಲೆ ಯಾವ ಟಾಪಿಕ್ ಬೇಕಾದ್ರೂ ಕೊಡ್ಬೋದು ನಿಮ್ಗೆ. ಸೊ ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಎಲ್ಲಾ ಕ್ಯಾಂಡಿಡೇಟ್ಸ್ ಜೊತೆ ನೀವು ಅದನ್ನ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಸೊ ಯಾಕಪ್ಪ ಈ ಒಂದು ಸ್ಟೇಜ್, ಯಾಕಿದೆ ಈ ಒಂದು ಪ್ರೊಸೀಜರ್ ಅಂತ ಅಂದ್ರೆ, ನಿಮ್ಮ ಟೀಮ್ ವರ್ಕ್ ನ ಚೆಕ್ ಮಾಡಕ್ಕೆ. ಓಕೆ, ಯಾವ ತರ ಒಂದು ಟೀಮ್ ಇದ್ದಾಗ ನೀವು ಯಾವ ತರ ವರ್ಕ್ ಮಾಡ್ತೀರಾ ಅಂತ ಚೆಕ್ ಮಾಡಕ್ಕೆ. ಜೊತೆಗೆ ನಿಮ್ಮ ಕನ್ವಿನ್ಸಿಂಗ್ ಸ್ಕಿಲ್ ನ ಚೆಕ್ ಮಾಡಕ್ಕೆ. ಇವಾಗ ಯಾವ್ದೋ ಒಂದು ಪಾಯಿಂಟ್ ನಿಮ್ಗೆ ಡಿಸ್ಅಗ್ರಿ ಆಗಿದೆ, ಇಷ್ಟ ಇಲ್ಲ, ಕರೆಕ್ಟ್ ಆಗಿಲ್ಲ ಅವ್ರದ್ದು ಅಂತ ಅಂದ್ರೆ, ಸೊ ನೀವು ಅವ್ರನ್ನ ಯಾವ ತರ ಕನ್ವಿನ್ಸ್ ಮಾಡ್ತೀರಾ. ಓಕೆ, ಸೊ ಇದನ್ನೆಲ್ಲ ಚೆಕ್ ಮಾಡಕ್ಕೆ ಅವರು ಈ ಒಂದು ಗ್ರೂಪ್ ಡಿಸ್ಕಷನ್ ಅಥವಾ ಗ್ರೂಪ್ ಎಕ್ಸರ್ಸೈಸ್ ಅಂತ ಇಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಸಜೆಷನ್ ಏನು ಅಂದ್ರೆ, ಸೊ ಮಾತಾಡೋದು ಕಾನ್ಫಿಡೆಂಟ್ ಆಗಿರ್ಲಿ. ಸೊ ನಿಮಗೆ ಏನ್ ಅನ್ಸುತ್ತೆ ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಸ್ಟ್ರೈಟ್ ಅವೇ ಮಾತಾಡ್ಬೇಕಾಗುತ್ತೆ. ಜೊತೆಗೆ ಯಾರ್ದಾದ್ರೂ ಪಾಯಿಂಟ್ ನಿಮ್ಗೆ ಇಷ್ಟ ಆಗ್ಲಿಲ್ಲ, ಓಕೆ, ಸೊ ಆ ತರ ಇದ್ದಲ್ಲಿ ನೀವು ಅದನ್ನ ಪೊಲೈಟ್ ಆಗಿ ರಿಜೆಕ್ಟ್ ಮಾಡ್ಬೇಕು. ಓಕೆ, ಹಾರ್ಶ್ ಆಗಿ ರೂಡ್ ಆಗಿ ಹೇಳಿದ್ರೆ ಅಲ್ಲಿ ಒಂಥರ ಕೈಂಡ್ ಆಫ್ ಇಂಪ್ರೆಷನ್ ಬರುತ್ತೆ. ಓಕೆ, ಸೊ ನೀವು ಪೊಲೈಟ್ ಆಗಿ ಅದನ್ನ ರಿಜೆಕ್ಟ್ ಮಾಡ್ತಾ ಹೋದ್ರೆ ಒಳ್ಳೆ ಬೆಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಬರ್ತಾ ಹೋಗುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ರೂಪ್ ಎಕ್ಸರ್ಸೈಸ್ ಅಥವಾ ಗ್ರೂಪ್ ಡಿಸ್ಕಷನ್. ಕ್ಲಿಯರ್? ಇದನ್ನ ಕ್ಲಿಯರ್ ಮಾಡದ್ಮೇಲೆ ನಿಮ್ಮ ಲಾಸ್ಟ್ ರೌಂಡ್ ಯಾವುದು ಅಂತಂದ್ರೆ ಪರ್ಸನಲ್ ಇಂಟರ್ವ್ಯೂ. ಓಕೆ, ಸೊ ಏನ್ ಮಾಡ್ತಾರೆ ಇಲ್ಲಿ, ಸೊ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು, ನಿಮ್ಮ ಬ್ಯಾಕ್ ಗ್ರೌಂಡ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು. ಓಕೆ, ಸೊ ಪಾಸ್ಟ್ ಎಲ್ಲಾರು ನೀವು ವರ್ಕ್ ಮಾಡ್ತಾ ಇದ್ರೆ
ಅಲ್ಲಿ ಯಾವ ತರ ಇತ್ತು, ಏನೇನ್ ಮಾಡಿದ್ರಿ, ಸೊ ನಿಮ್ಮ ಅಚೀವ್ಮೆಂಟ್ಸ್ ಏನು, ಏನಾದ್ರು ಕ್ವೆಶನ್ಸ್ ಕೇಳ್ಬೋದು. ಅಥವಾ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ಬೋದು. ಓಕೆ, ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ಕೇಳ್ಬೋದು. ಇಲ್ಲ ಇವಾಗ ನೀವು ಎಸ್ ಬಿ ಐ ಬ್ಯಾಂಕ್ ಇರೋದು, ಎಸ್ ಬಿ ಐ ಬ್ಯಾಂಕ್ ಬಗ್ಗೆನೂ ಅವ್ರು ಕೇಳ್ಬೋದು. ಸೊ ಎಸ್ ಬಿ ಐ ಬ್ಯಾಂಕ್ ಹಿಸ್ಟ್ರಿ ಏನು, ಏನೇನ್ ಇನಿಷಿಯೇಟಿವ್ಸ್ ಅವರು ತಗೊಂಡಿದ್ದಾರೆ, ಅವ್ರ ಅಚೀವ್ಮೆಂಟ್ಸ್ ಏನು, ಸೊ ಯಾವ್ದ್ರ ಮೇಲೆ ಬೇಕಾದ್ರೂ ನಿಮ್ಗೆ ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಕ್ವೆಶನ್ಸ್ ಇರ್ಬೋದು. ಸೊ ಇಲ್ಲಿ ನಿಮ್ಗೆ ಒಂದು ಟಿಪ್ ಏನು ಅಂದ್ರೆ, ಸೊ ಸ್ಟ್ರೈಟ್ ಅವೇ ಮಾತಾಡಿ, ಗೊತ್ತಿಲ್ಲದೆ ಇರೋ ಪಾಯಿಂಟ್ ನ ಗೊತ್ತಿದೆ ಅಂತ ಮಿಮಿಕ್ ಮಾಡಕ್ ಹೋಗ್ಬೇಡಿ. ಓಕೆ, ಗೊತ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಿ, ಗೊತ್ತಿಲ್ಲ ಅಂದ್ರೆ ಸೊ ಡೈರೆಕ್ಟ್ ಅಗ್ರಿ ಮಾಡಿ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನು ತಿಳ್ಕೊತೀನಿ ಅಂತ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಕ್ಲಿಯರ್? ಸೊ ಇಷ್ಟು ನಿಮ್ಮ ಸ್ಟೇಜಸ್ ಆಫ್ ಇಂಟರ್ವ್ಯೂ. ಕ್ಲಿಯರ್? ಇನ್ನ ನೀವು ಏನೇನು ಮಾಡ್ಬೇಕು, ಯಾವ ತರ ಹೋಗ್ಬೇಕು ಅಂತಂದ್ರೆ, ಫಸ್ಟ್ 30 ಮಿನಿಟ್ಸ್ ಅರ್ಲಿ ಆಗಿ ಆ ಲೊಕೇಶನ್ ಅಲ್ಲಿ ನೀವಿರೋದು ಒಳ್ಳೇದು. ಓಕೆ, ಅಂಡ್ ಪ್ರೆಷರ್ ತಗೋಬೇಡಿ, ಕೂಲ್ ಆಗಿರಿ, ರಿಲ್ಯಾಕ್ಸ್ ಆಗಿರಿ. ಮೆಂಟಲಿ ಯಾವುದೇ ರೀತಿಯಾದಂತಹ ನೀವು ಪ್ರೆಷರ್ ತಗೊಂಡು ಹೋದ್ರೆ ಕಷ್ಟ ಆಗುತ್ತೆ. ಸೊ ರಿಲ್ಯಾಕ್ಸ್ ಆಗಿರಿ. ಅಂಡ್ ಯುವರ್ ಡ್ರೆಸ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಟ್ ಕಲರ್ ಡ್ರೆಸ್ಸಸ್ ಮೋಸ್ಟ್ ಪ್ರಿಫರಬಲ್, ಬಿಕಾಸ್ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ. ಡಾರ್ಕ್ ಕಲರ್ಸ್ ನಾಟ್ ಪ್ರಿಫರಬಲ್. ಓಕೆ, ಹುಡುಗರಾದಾಗ ಸೊ ಫಾರ್ಮಲ್ ಶರ್ಟು ಮತ್ತೆ ಟ್ರೌಸರ್ಸ್ ಹಾಕೊಂಡು ಹೋಗ್ಬೋದು, ಅಂಡ್ ಫಾರ್ಮಲ್ ಶೂಸ್. ಅಂಡ್ ಹುಡುಗಿರು ಆಲ್ಮೋಸ್ಟ್ ನೀವು ಸೆಲ್ವಾರ್ ಹಾಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಸ್ಯಾರಿ ಇಸ್ ಆಲ್ಸೋ ಫೈನ್, ಬಟ್ ಲೈಟ್ ಕಲರ್ಸ್ ಇಸ್ ಪ್ರಿಫರಬಲ್. ಓಕೆ, ಅಂಡ್ ಲೊಕೇಶನ್ಗೆ ಹೇಳ್ದಂಗೆ 30 ಮಿನಿಟ್ಸ್ ಅರ್ಲಿಯರ್ ಹೋಗೋದು ಒಳ್ಳೇದು, ನಿಮ್ಗೆ ಟೆನ್ಷನ್ ಇರೋದಿಲ್ಲ ಅಂತ. ಓಕೆ, ಎಸ್, ಅಂಡ್ ಡೇಟ್ಸ್ ಆಲ್ರೆಡಿ ಅನೌನ್ಸ್ ಮಾಡಿರೋದ್ರಿಂದ ಸೈಕೋಮೆಟ್ರಿಕ್ ಟೆಸ್ಟ್ 19/11/2025ಗೆ ಇರುತ್ತೆ. ಗ್ರೂಪ್ ಎಕ್ಸಸೈಸ್ ಅಥವಾ ಇಂಟರ್ವ್ಯೂ 24th 11th ಇಂದ 30th 11th ತನಕ ನಿಮ್ಗೆ ಡೇಟ್ಸ್ ಕೊಟ್ಟಿದ್ದಾರೆ. ಓಕೆ, ವೆರಿ ಆಲ್ ದ ಬೆಸ್ಟ್ ಫ್ರಮ್ ಲರ್ನ್ ಆನ್ಲೈನ್. ಸೊ ಒಳ್ಳೇದಾಗ್ಲಿ, ವೆರಿ ಆಲ್ ದ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು.